ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ವಿಶ್ವದ ನಂಬರ್ 1 ಅಪಾಯಕಾರಿ ಆಟಗಾರ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಆ ಆಟಗಾರ ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನೀವು ನಮ್ಮನ್ನು ಬೈಬೋದು, ಇವೇನು ವಿಶ್ವದ ನಂಬರ್ 1 ಆಟಗಾರ ಅಂತ ಆಗ್ತಾ ಇದ್ದಾನೆ ಅಂತ. ಇಲ್ಲ ಫ್ರೆಂಡ್ಸ್, ಈಗ ನಮ್ಮ RCB ತಂಡಕ್ಕೆ ಜೋಶ್ ಜಲುಡ್ ಅವರು ಫುಲ್ಲಿ ಫಿಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ನೀವು ಅನ್ಕೋತಿರ್ಬೋದು ಇವನನ್ನು ವಿಶ್ವದ ನಂಬರ್ 1 ಆಟಗಾರ ಅಂತ ಕರಿತಾ ಇದ್ದಾನಲ್ಲ ಅಂತ. ಹೌದು ಫ್ರೆಂಡ್ಸ್, ಇವನು ಈಗ ವಿಶ್ವದ ನಂಬರ್ 1 ಆಟಗಾರ ಅಂತ, ಈಗ ಟಾಪ್ ODIನಲ್ಲಿ ನಂಬರ್ 1 ಅಂತ ಇದ್ದಾರೆ ಅಂತ ಹೇಳ್ಬೋದು. ಜೋಶ್ ಜಲುಡ್ ಅವರಿಗೆ ಏನಾದರೂ ಫಾರ್ಮ್ ಸಿಕ್ಕರೆ ನಮ್ಮ RCB ತಂಡದ ಬಾಲಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳ್ಬೋದು. ಇವರು ಎಂಟ್ರಿ ಕೊಡ್ತಾ ಇರೋದು ಈಗ ನಮಗೆ ತುಂಬ ಖುಷಿ ವಿಚಾರ. ಈಗ ನಮ್ಮ RCB ತಂಡದ ಕ್ಯಾಂಪನ್ನು ಯಾವಾಗ ಜಾಯ್ನ್ ಆಗ್ತಾರೆ ಅಂತ ನೋಡಬೇಕು. ಒಟ್ಟಿನಲ್ಲಿ ಇವರು ಜೋಶ್ ಜಲುಡ್ ಅವರು ಕನ್ಫರ್ಮ್ ಆಗಿ ಟ್ವೀಟ್ನ ಮಾಡಿದ್ದಾರೆ, ನಾನು IPL ಆಡೋದಕ್ಕೆ ರೆಡಿಯಾಗಿದ್ದೇನೆ, ಆದರೆ ಅವರು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಲಿಲ್ಲ ಅಂತ ಹೇಳ್ಬೋದು. ಈಗ ನಮ್ಮ IPLಗೆ ಅವರು ಫಿಟ್ ಆಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಅಂದರೆ ಅವರು ಕನ್ಫರ್ಮ್ ಆಗಿ ಇದ್ದೇ ಇರುತ್ತೇನೆ ಅಂತ ಅವರೇ ನ್ಯೂಸನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಜೋಶ್ ಜಲುಡ್ ಅವರು ನಮ್ಮ RCB ತಂಡಕ್ಕೆ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಬಾಲಿಂಗ್ ಮಾತ್ರ ಅವರ ಮೇಲೆ ಜಾಸ್ತಿ ಭರವಸೆ ಇರ್ಬೋದು. ಯಾಕೆಂದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಜಲುಡ್ ಅವರು ಇಲ್ಲಿ ಸೀನಿಯರ್ ಪ್ಲೇಯರ್ಸ್ಗಳಾಗಿರ್ತಾರೆ. ಇನ್ನು ಫ್ರೆಂಡ್ಸ್, ಜೋಶ್ ಜಲುಡ್ ಅವರು ನಮ್ಮ RCB ತಂಡದಲ್ಲಿ ಯಾವ ರೀತಿ ಬಾಲಿಂಗ್ ಮಾಡ್ತಾರೆ ಅಂತ ನಾವು ಇನ್ನೂ ಕಾದು ನೋಡಬೇಕು. ಇನ್ನು ಫ್ರೆಂಡ್ಸ್, ಈ ವರ್ಷ ನಮ್ಮ RCB ತಂಡ ಕಪ್ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.